ನಮ್ಮ ಬೆಂಗಳೂರು ಮಹಾನಗರ ಆಗ್ಬೋದು ಅಥವಾ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆ. 7,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇದಕ್ಕೆಲ್ಲ ಕಾರಣ ಮುನ್ಸಿಪಾಲ್ಟಿ, BBMP ಆಗ್ಬೋದು, CMC ಆಗ್ಬೋದು, ಪಂಚಾಯಿತಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ನಿರ್ಲಕ್ಷ್ಯ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಸೊ ಯಾರು ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ, ವಾರ್ಡ್ ಆಗ್ಬೋದು, ಅಸೆಂಬ್ಲಿ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ತಕ್ಷಣ ಅವರು MLA ಆಗ್ಬೋದು ಅಥವಾ ಅಧಿಕಾರಿ ಆಗ್ಬೋದು, MP ಆಗ್ಬೋದು, ಎಲ್ಲನ ಸಾವು ನೋವು ಆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಮಾಡಬೇಕು. ಆಗ ಮಾತ್ರ ಇದು ನಿಯಂತ್ರಣಕ್ಕೆ ಬರುವಂಥ ಸಾಧ್ಯ ಇದೆ. ಇಲ್ಲ ಅಂದರೆ ಖಂಡಿತ ಬರೋದಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವರು ಅಧಿಕಾರನ ಮೋಜು ಮಸ್ತು ಮಾಡ್ತಾ ಇದ್ದಾರೆ ಹೊರತು ಪ್ರತಿ ತಿಂಗಳು ಪ್ರಜೆಗಳ ತೆರಿಗೆಯಿಂದ ಹಣವನ್ನು ಸಂಬಳವನ್ನಾಗಿ ತೊಗೊಳ್ತಾ ಇದ್ದಾರೆ. ಆದರೆ ಯಾವುದೇ ಕಾಳಜಿಯನ್ನು ತೊಗೊಳ್ತಾ ಇಲ್ಲ, ಸುರಕ್ಷತಾ ವಿಧಾನಗಳನ್ನು ಅನುಸರಿಸ್ತಾ ಇಲ್ಲ. ಬರೀ ಪತ್ರಿಕಾ ಪ್ರಕಟಣೆ ಆಯಿತು, ಮಾಧ್ಯಮ ಪ್ರಕಟಣೆ ಆಯಿತು ಹೊರತು ಸ್ಥಳೀಯವಾಗಿ ಕಾರ್ಯಗತವನ್ನು ಕೈಗೊಂಡಿಲ್ಲ. ಇದಕ್ಕೆಲ್ಲ ಕಾರಣ ನೆಗ್ಲಿಜೆನ್ಸಿ, ಸುರಕ್ಷತೆಯ ವಿಧಾನಗಳ ಬಗ್ಗೆ ಕಾಳಜಿ ಇಲ್ದಿರೋಂಥದ್ದು, ಅನುಭವ ಇಲ್ದಿರೋಂಥದ್ದು. ಇಂಥ ಅಧಿಕಾರಿಗಳನ್ನು ತಕ್ಷಣ ವಜಾಗೊಳಿಸಬೇಕು. ಅವ್ರ ಆರೋಗ್ಯಾಧಿಕಾರಿ ಆಗ್ಬೋದು ಅಥವಾ ಸರಾಗವಾಗಿ ಹರಿದು ಹೋಗದೇ ಇರೋಂಥ ನೀರನ್ನು ನಿರ್ಮಾಣ ಮಾಡಿರುವಂಥದ್ದು ಇಂಜಿನಿಯರಿಂಗ್ ಆಗ್ಬೋದು, ಇವರೆಲ್ಲರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಮಾಡಬೇಕು. ಪ್ರಾವಿಷನ್ ಇದ್ದರೆ ಖಂಡಿತ ಇವತ್ತು ಗುಪ್ತಚರ ಇಲಾಖೆ ಯಾರನ್ನ ಇದ್ದರೆ ದಯವಿಟ್ಟು ಇದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿ, ಸರ್ಕಾರಕ್ಕೆ ತಿಳಿಸಿ, ತಕ್ಷಣ ಇವ್ರನ್ನ ಬಂಧಿಸಿ ಕೊಲೆ ಕೇಸಲ್ಲಿ ಇವ್ರನ್ನ ಬುಕ್ ಮಾಡಬೇಕು. ಒಂದು ಡೆಂಗ್ಯೂ ರೋಗಿ ಸತ್ತ ಅಂದರೆ ಅದಕ್ಕೆ ಕಾರಣ ಅಲ್ಲಿನ ಪ್ರಾದೇಶಿಕವಾದಂಥ MLA ಆಗ್ಬೋದು, MP ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಆಗ್ಬೋದು, ಅಧಿಕಾರಿ ಆಗ್ಬೋದು, ತಕ್ಷಣ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮವನ್ನು ಕೈಗೊಂಡು ಇವ್ರ ವಿರುದ್ಧ ಒಂದು ದಾಖಲು ಮಾಡಿ ಸೊ ಇವ್ರನ್ನ ಕೋರ್ಟ್ಗೆ ಎಳೆದು ಇವ್ರನ್ನ ಜೈಲಿಗೆ ಕಳಿಸಿದ್ರೆ ಮಾತ್ರ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ರಾಜ್ ಅಂತ, ಜನತಾ ಪಕ್ಷ, ಬೆಂಗಳೂರು ನಗರ ಅಧ್ಯಕ್ಷ.